ಹೋಟೆಲ್ ಓಪನ್ ಆಗಿದ್ದು 2005ರಲ್ಲಿ ಸರ್. 2005ರಲ್ಲಿ ಧಾರವಾಡದಲ್ಲಿ ನಾವು ಸಣ್ಣ ಪ್ರಮಾಣದ ಒಂದು ಚಿಕ್ಕ ಹೋಟೆಲ್ ಮಾಡಿದ್ದು. ಪಂಜುರ್ಲಿ ಹೇಳುವಂಥದ್ದು ಏನಂದರೆ, ಅವರಿಗೆ ಹೇಳಿದರೆ ಆ ಪಂಜುರ್ಲಿಗೆ ಜಾಗ ಕೊಟ್ಟಿದಾಗ ಅವ್ರಿಗೆ ಊರಿನವರಿಗೆ ಅವ್ರು ನೆಮ್ಮದಿ ಕೊಟ್ಟಿರ್ತಾನೆ ಆ ರಾಜನಿಗೆ. ಅದು ರಾಜನಿಗೆ ನೆಮ್ಮದಿ ಕೊಟ್ಟಾಗ ಆ ರಾಜ ಏನು ಮಾಡ್ತಾನೆ, ಅವ್ರ ಮಗ ನಮ್ಮ ಜಾಗ ಅದು ಬೇಕು ಅಂದಾಗ ಆಗ ನಾನು ನಿನ್ನ ಜಾಗನ ಅವ್ರ ಕಡೆಯಿಂದ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿರ್ತಾರೆ. ಆದರೆ ನನ್ನ ನಿನ್ನ ನೆಮ್ಮದಿ ಕೊಟ್ಟನೆ ನಾನು ವಾಪಸ್ ಕೊಡೋಕ್ಕಾಗ್ತದೆ ಅಂತ ಕೇಳ್ತಾರೆ. ಅದು ಕೊಡೋಕ್ಕೆ ಸಾಧ್ಯನೇ ಇಲ್ಲಲ್ಲ. ಮನುಷ್ಯ ಎಷ್ಟೇ ದುಡ್ಡು ಮಾಡಲಿ ಏನೇ ಮಾಡಲಿ ನೆಮ್ಮದಿ ಇದ್ದಿರಷ್ಟೇ ಅವನಿಗೆ ಎಲ್ಲನೂ. ಸೊ ನೀರು ದೋಸೆ ಸೆಕ್ಷನ್ ಇಲ್ಲಿ ನಡೀತಾ ಇದೆ. ಸಂಪ್ರದಾಯ ನೀವು ಹಾಕ್ತೀರಾ? ನೀವು ಹಾಕಿ ನೋಡೋಣ. ನೋಡಿ ಇಲ್ಲಿ ಕಿಚನ್ ಮ್ಯಾನೇಜರ್ ಕೈಲೇ ನಾವು ಹಾಕಿಸ್ತಾ ಇದ್ದೀವಿ. ನೋಡೋಣ ಸಂಪತಣ. ಆಹಾ, ಬ್ರಿಲಿಯಂಟ್. ವಾಟ್ಸ್ ಅಪ್ ಫ್ರೆಂಡ್ಸ್, ನಾನು ನಿಮ್ಮ ನವೀನ್ ಶೌರಿ ಆ್ಯಂಡ್ ದಿಸ್ ಇಸ್ ಆರ್ ನ್ಯಾವಿಗೇಷನ್ ಚಾನೆಲ್. ನಮ್ಮ ನನ್ಬರ್ಗಳೇ, ನಮ್ಮ ಗೆಳೆಯರು ಎಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತ. ಏನಕ್ಕೆ ಈ ಒಂದು ವಿಡಿಯೋ ಅಂತ ಹೇಳಿದ್ರೆ, ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಟಾಕ್ ಓವರ್ ದ ಬೆಸ್ಟ್ ಹೋಟೆಲ್ ಇನ್ ದಾವಣಗೆರೆ. Yes, I say the best because Panjuruli, yeah, that is the name that we all know from the movie Kantara, but that is not what it is. It is something very different than even before Kantara that came across, because Sri Panjuruli is across Karnataka. We will be talking out to the manager, Mr. Nagesh Pujari, in a short while from now, but if you see what is happening here in the posters, very interesting, isn't it? Because Sitava Jodathi's posters are there. She is a very, very good social worker. And then you also have Amai Mahalinga Nayak, who's also called as a tunnel man. And because of his way, how he's made sure, going ahead into the Suranga Marga, that's what they call it as. And also Daitari Nayak, who's also been called as the canal man of India. See, so many names, so many good people that we probably might not even search in the search engine that we always go ahead and search for, isn't it? So very nice. And also Ravi Katpadi's sir's name is around here. There are so many good contributors. Along with these contributors, now why are we in the Panjurli hotel is all about, not to talk about food because in our channel there is no reviews whatsoever. We never eat the food and review it because it is left to you. You should come, eat it and then enjoy it. But what are we doing here in the Panjurli hotel is all about talking to the manager himself. He is right here waiting for us. Actually, Mr. Nagesh Pujari ಅವರು. ನಾಗೇಶ್ ಅಣ್ಣ, ತುಂಬ ಖುಷಿ ಆಯಿತು. ತುಂಬ ಒಳ್ಳೆ ಪೋಸ್ಟರ್ಸ್ನ ಎಲ್ಲ ಕಡೆ ಹಾಕಿದಿರಿ. ಎಲ್ಲರ ಒಂದು ಗಮನನ ಸೆಳೆಯುವಂಥ ವಿಷಯಗಳು ನಡೆದಿದೆ. ನಮಗೆ ಹಿಂದ್ಗಡೆ ಇಲ್ಲಿ ನೋಡೋದಾದರೆ ಫ್ರೀಡಮ್ ಫೈಟರ್ಸ್ನ ಪೋಸ್ಟರ್ಸ್ ಎಲ್ಲ ಕೂಡ ಇದೆ, ಅದು ಎಲ್ರಿಗೂ ಗೊತ್ತು. ಬಟ್ ಇಲ್ಲಿ ಹಾಕಿರುವಂತಹ ಬೇರೆ ಒಂದಷ್ಟು ಜನರ ಬಗ್ಗೆ ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ. ಅದು ಹಾಕಿರೋದಕ್ಕೆ ಕಾರಣ ಏನು ಅಂತ? ಕಾರಣ ಅಂದರೆ ನಮ್ಮ ಮಾಲಕರಿಗೆ, ಜನರಿಗೆ ಅನುಭವ ಇಲ್ಲ. ಇನ್ನು ಜನರಿಗೆ ಯಾರು ಏನು ಮಾಡಿದ್ದಾರೆ ಅಂತ ಜನರಿಗೆ ಭಾಳ ಜನ ಗೊತ್ತಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ತಿಳಿಯಬೇಕಂತ ನಮ್ಮ ಮಾಲಕರದೊಂದು ಇಚ್ಛೆ. ಊಟಕ್ಕೆ ಬಂದವ್ರ ಜೊತೆ, ಊಟದ ಜೊತೆ ಅದು ಒಂದು ಜನರು ಅವ್ರ ತಲೆಗೆ ಹೋಗಲಿ, ಊಟಕ್ಕೆ ಕುಂತವಾಗ ತಲೆಗೆ ಹೋಗಿ ಒಂದು ಅವ್ರದ್ದೇನೋ ಜ್ಞಾನೋದಯ ಆಗಲಿ ಅವರಿಗೆ ಅಂತೇಳಿ ಒಂದು ಭಾವನೆ ಅಷ್ಟೆ. ಸೂಪರ್. ಸೊ ನಮ್ಮ ಪಂಜುರ್ಲಿ ಹೋಟೆಲ್ಲು ಹೊಸ ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲೇ ಇದೆ. ಆಮೇಲೆ ಬಸ್ ಸ್ಟ್ಯಾಂಡ್ ಒಳಗಡೆ ಇರೋಂತಹ LED ಡಿಸ್ಪ್ಲೇ ಬೋರ್ಡ್ಗಳಲ್ಲಿ ಆ್ಯಡ್ಗಳು ತುಂಬ ಚೆನ್ನಾಗಿ ಓಡ್ತಾ ಇದೆ. ಆ ಆ್ಯಡ್ ಆದಂತಹ ರೀತಿ, ಮತ್ತು ಅರುಣ್ ಅವರು ಕೂಡ ಇದ್ದಾರೆ ಇಲ್ಲಿ, ವೃತ್ತಿ ಮೀಡಿಯಾ ಅಂತ. ಅವರು ನಿಮ್ಮನ್ನು ಪರಿಚಯ ಆದಂತಹ ರೀತಿ ಹೇಗಿತ್ತು ಅಂತ? ಅಂದರೆ ಅವರು ಭಾಳ ಒಂದು ಖುಷಿದ ವಿಷಯ ಅಂತ ಹೇಳಿದರೆ, ನಾವೊಂದು ನಂಬರ್ ತೆಗೆದು ಕಾಲ್ ಮಾಡಿದವಾಗ ಅವ್ರು ಇಮಿಡಿಯೇಟ್ಲಿ ನಮ್ಗೆ ಬಂದು ರೆಸ್ಪಾನ್ಸ್ ಮಾಡಿದ್ದಾರೆ. ಇಲ್ಲ, ಈ ಥರ ನಮ್ಗೊಂದು ಆ್ಯಡ್ ಕೊಡ್ಲಿಕ್ಕಿತ್ತು ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಬಂದು ನಮ್ಮ ಹತ್ರ ಒಂದು, ಇಲ್ಲ ನಿಮ್ಮ ಪಂಜುರ್ಲಿ ಬಗ್ಗೆ ಭಾಗ ಕೇಳಿದ್ದೆ, ನಾನು ಭಾಳ ಸಲ ಬಂದು ಊಟಕ್ಕೂ ಬಂದಿದ್ದೇನೆ, ಇದ್ರ ಬಗ್ಗೆ ಭಾಳ ಹೆಮ್ಮೆ ಇದೆ ನಿಮಗೆ, ನಿಮ್ಮಂಥ ಹೋಟ್ಲ್ ನಮಗೆ ಅಡ್ವರ್ಟೈಸ್ಮೆಂಟಿಗೆ ಬೇಕಿತ್ತು ಅಂತೇಳಿ ಅವ್ರು ಹೇಳಿದರು. ಅದೇ ಲೆಕ್ಕದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಅವ್ರಿಗೆ ಕೊಟ್ಟಿದ್ದೇವೆ ನಾವು. ಅಂದ್ರೆ ಭಾಳ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಅಲ್ಟಿಮೇಟ್. ಸೊ ಅದು ಬೇಕಾಗಿರೋದು. ಆಮೇಲೆ ಪಂಜುರುಳಿ ಅಂತ ಹೇಳಿದ ತಕ್ಷಣ
ಇಡೀ ಬೇರೆ ಪ್ರಪಂಚಕ್ಕೆ ಗೊತ್ತಾಗಿದ್ದು ಕಾಂತಾರ ಚಿತ್ರದ ನಂತರ. ಆದರೆ ನಾನು ಅಲ್ಲೇ ಓಪನಿಂಗಲ್ಲೂ ಹೇಳ್ತಾ ಇದ್ದೆ, ಕಾಂತಾರ ಚಿತ್ರಕ್ಕೂ ಪಂಜುರುಳಿ ಸಂಬಂಧ ಅಲ್ಲ, ಪಂಜುರುಳಿಯಿಂದ ಕಾಂತಾರ ಆಗಿರೋದು ಅಂಥೇಳಿ. ಸೊ ನಮ್ಮ ದೈವದ ಬಗ್ಗೆ ಈಗ ನಮ್ಮ ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ಬೇರೆ ಎಲ್ಲರೂ ಕೂಡ ಮಾಡ್ತಾ ಇರೋದಾಗಿರ್ಬೋದು, ಅದರ ಮೇರೆಗೆ ಹೋಟೆಲ್ನ ಹೆಸರಿಟ್ಟಿದ್ದ ಅಥವಾ ಹೋಟೆಲ್ ಯಾವ ವರ್ಷದಿಂದ ಇದೆ, ಫಸ್ಟ್ ಬ್ರಾಂಚ್ ಎಲ್ಲಿ ಓಪನ್ ಆಗಿದೆ? ಆ್ಯಕ್ಚುಲಿ ಹೋಟೆಲ್ ಓಪನ್ ಆಗಿದ್ದು 2005ರಲ್ಲಿ ಸರ್. 2005ರಲ್ಲಿ ಧಾರವಾಡದಲ್ಲಿ ನಾವು ಸಣ್ಣ ಪ್ರಮಾಣದ ಒಂದು ಚಿಕ್ಕ ಹೋಟೆಲ್ ಮಾಡಿದ್ದು. ಅವಾಗ ಒಂದು 3 ಜನ ಕೆಲಸಗಾರರು ಇಟ್ಟಿದ್ದರು. 3 ಜನದಿಂದ ಇವತ್ತೊಂದು 800-900 ಜನ ಕೆಲಸಗಾರರು ಇದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಸರ್. ಅಂದರೆ ನಮ್ಮ ಮಾಲಕರಿಗೆ ಜನರನ್ನು ಬೆಳೆಸಬೇಕು ಅಂತೇಳಿ ಒಂದು ಹುಮ್ಮಸ್ ಅವ್ರಿ ಸರ್. Very good, very good. That is what, as I said, it is not from Kantara that Panjuruli Hotel has been started. Panjuruli Hotel chain of hotels started in 2005, and then the movie Kantara came. That is what the reality is. That's what I was mentioning in the opening of the video as well. And as Nagesh Pujari Anna is trying to say, Namma Malikuru, his owner, he's told about the Malikuru, but he's not yet told his name. ಅವರ ಹೆಸರು, ಅವರು 800 ಜನ ಅಲ್ಲ, ವಾಟ್ ಐ ವಾಂಟ್ ಟು ಸೇ ಇಸ್ 800 ಫ್ಯಾಮಿಲೀಸ್, 800 ಸಂಸಾರಗಳನ್ನು ಸಾಕ್ತಾ ಇದ್ದಾರೆ ಅಂತ ಹೇಳಿ ಅವರ ಹೆಸರು, ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಆಮೇಲೆ ನಾವು ಮಂಗಳೂರಲ್ಲಿ ಅಥವಾ ಉಡುಪಿಲಿ, ಕುಂದಾಪುರದಲ್ಲಿ ಮೊಟ್ಟ ಮೊದಲಿಗೆ ಸ್ಟಾರ್ಟ್ ಮಾಡಿದೆ, ಧಾರವಾಡಲ್ಲಿ ಹೋಗಿ ಏನಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತ? ಇಲ್ಲ ಸರ್, ಧಾರವಾಡದಲ್ಲಿ ಅವ್ರ ತಂದೆಯವರು ಧಾರವಾಡದಲ್ಲಿ ಮೊದಲಿಂದನೇ ಇದ್ದಾರೆ. ಸಾಧಾರಣ ಒಂದು 50 ವರ್ಷ ಮೊದಲಿಂದನೇ ಇದ್ದಾರೆ ತಂದೆಯವರು ಒಂದು ಧಾರವಾಡದಲ್ಲಿ ಒಂದು ಚಿಕ್ಕ ಹೋಟೆಲ್ ಅವ್ರಿಗೆ ಬಿಟ್ಟುಕೊಟ್ಟಿದ್ದು ಮಗನಿಗೆ. ಅದರಿಂದನೇ ಅವರೊಂದು 3 ಜನ ಕೆಲಸಗಾರ, ಅವ್ರಿಗೆ ತಂದೆಯವ್ರಿಗೆ ನಡೆಸ್ಲಿಕ್ಕೆ ಆಗದೆ ಬಿಟ್ಟಿದ್ದವರು. ಆವಾಗ ಮುಂಬೈಯಲ್ಲಿದ್ದವರು ಇವರು, ಮುಂಬೈಯಿಂದ ರಾಜೇಂದ್ರ ಶೆಟ್ಟಿ ಅಂತೇಳಿ. ಸರಿ. ಲೀಲಾವತಿ ಶೆಟ್ಟಿ ಮತ್ತು ವಿಶ್ವನಾಥ್ ಶೆಟ್ಟಿ ದಂಪತಿಗಳ ಮಗ ರಾಜೇಂದ್ರ ಶೆಟ್ಟಿ, ಮೂಲತಃ ಉಡುಪಿಯವರು. ಅವ್ರು ಧಾರವಾಡದಲ್ಲಿ ಒಂದು 3 ಜನರಿಂದ ಸ್ಟಾರ್ಟ್ ಮಾಡಿದ ಹೋಟ್ಲು ಇವತ್ತು ಒಂದು ಲೆವೆಲಿಗೆ ಒಂದು ಸಂಸ್ಥೆಯಾಗಿ ಒಂದು 10 ಬ್ರಾಂಚಸ್ ಇದೆ ಈಗ ನಮ್ಮದು. ಇನ್ನೂ ಒಂದು 2-3 ಬ್ರಾಂಚ್ ರೆಡಿ ಆಗ್ತಾ ಇದೆ. ಸೂಪರ್. ಸೊ ಈಗ ಒಂದು ನಿಮಗೆ 100 ಮಾರ್ಕಿನ ಕಷ್ಟಕರ ಪ್ರಶ್ನೆ ನಾಗೇಶ್ ಅಣ್ಣ ಅವರೇ, ಎಂತ ಅಂತ ಕೇಳಿದ್ರೆ, ಧಾರವಾಡಲ್ಲಿ ಶುರು ಮಾಡಿದಂಥ ಅವರ ಮೊಟ್ಟ ಮೊದಲ ಹೋಟೆಲ್ನ ಹೆಸರು ಹೇಳಿ. ಅದೇ ಸರಿ, ಅಂದರೆ PVN ಅಂತ ಹೋಟ್ಲ್ ಇತ್ತು. ಅದು PVN 100 ಮಾರ್ಕ್ ಸಿಕ್ತು ನಿಮಗೆ. ಹಾಂ, ಪಂಜುರ್ಲಿ, ಅದನ್ನು ಪಂಜುರ್ಲಿ ಅಂತ, ಶ್ರೀ ಪಂಜುರ್ಲಿ ಅಂತೇಳಿ ಚೇಂಜ್ ಮಾಡಿದ್ದೇವೆ ನಾವು. ಸ್ಟಾರ್ಟಿಂಗಲ್ಲಿ PVN ಅಂತ ಮಾಡಿದ್ದಾರೆ, ಪಂಜುರ್ಲಿ ವರ್ತನಾಗ ಅಂತ, PVN ಫುಲ್ ಫಾರ್ಮ್. ಹಾಂ, ಅವ್ರ ತಂದೆಯವ್ರು ಮಾಡಿದ ಹೋಟೆಲ್ ಅದು. ಧಾರವಾಡ ಇದು ಟೋಲ್ನಾಕ ಅಂತೇಳಿ, ಟೋಲ್ನಾಕ ಸರ್ಕಲಲ್ಲೇ ಇದೆ. ಮೊದಲಿತ್ತು ಅಂದರೆ 2000 ಮೊದಲಿತ್ತು ಅದು. ಅವರು ಭಾಳ ವರ್ಷ ಅದು ಓಡಿದ್ರು, ಚಿಕ್ಕ ಹೋಟ್ಲಿತ್ತು, ಅದನ್ನು ನಡೆಸ್ಲಿಕ್ಕೆ ಆಗಿಲ್ಲ ಅವ್ರಿಗೆ ತಂದೆಯವ್ರ ಹತ್ರ. ಆಮೇಲೆ ಮಗನಿಗೆ ಕೊಟ್ಟರು ಅವರು, ಅದು ಆಮೇಲೆ ಇಂಪ್ರೂವ್ಮೆಂಟ್ ಆಗಿತ್ತು. ಓಕೆ. ರಾಜೇಂದ್ರ ಶೆಟ್ಟಿ ಅವರ ಬಗ್ಗೆ ನೀವು ಇಷ್ಟೆಲ್ಲ ಚೆನ್ನಾಗಿ ಹೇಳ್ತಾ ಇದ್ದೀರಾ ಅಂದರೆ, ನಿಮ್ಮ ಮತ್ತು ಅವರ ಸಂಬಂಧ ಎಲ್ಲಿ ಶುರುವಾಗಿದ್ದು, ಹೇಗೆ ಶುರುವಾಗಿದ್ದು, ನೀವೇನಾರ ಸಂಬಂಧಿಕರ, ಗೆಳೆಯರ, ಹೇಗೆ ಅಂತ? ನಾವು ಗೆಳೆಯರಲ್ಲ ಸರ್, ನಾವು ಆ್ಯಕ್ಚುಲಿ ಸಾಧಾರಣ 1998ರಿಂದ ಪರಿಚಯ ಆಗಿದ್ದು. ನಾನು 98ಕ್ಕೆ ಬಾಂಬೆಗೆ ಹೋಗುವಾಗ ಒಂದು ಹೋಟೆಲ್ ಕ್ಲೀನರಾಗಿ ಕೆಲಸಕ್ಕೆ ಹೋದವನ್ನ. ಆವಾಗ ನಮ್ಮ ಮ್ಯಾನೇಜ್ಮೆಂಟ್ ಅವರಿದ್ದಾರೆ, ನಮ್ಮ ಮ್ಯಾನೇಜ್ಮೆಂಟಿಗೆ ಅವರಿದ್ದಾರೆ. ಆವಾಗಿಂದ ಪರಿಚಯ ಆಯಿತು. ಆಮೇಲೆ ಅದನ್ನು ಬಾಂಬೆ ಬಿಟ್ಟು ನಾನು ಊರು ಸೇರಿಕೊಂಡೆ, ಅವರು ಧಾರವಾಡ ಸೇರಿಕೊಂಡ್ರು. ಆಮೇಲೆ ಅಂದು ಸಂಪರ್ಕ ಇತ್ತು ನಮ್ಮದು. ಆಮೇಲೆ ಧಾರವಾಡದಲ್ಲಿ ನಾವು ಊರಲ್ಲಿ ಒಂದು ಚಿಕ್ಕ ಬಿಸ್ನೆಸ್ ಮಾಡಿದ್ದೆ, ಅದರಲ್ಲಿ ಫೇಲ್ ಆಗಿತ್ತು. ಆಮೇಲೆ ಹಿಂಗೆ ಕಾಲ್ ಮಾಡಿ ಕೇಳುವಾಗೆ, ಬಾಪ್ಪ ನನ್ನ ಜೊತೆ ಬಾ ಅಂತೇಳಿ ಹೇಳಿದರು. ಇವತ್ತಿಗೆ ಒಂದು 14-15 ವರ್ಷ ಆಯ್ತು ಸರ್. ನಮ್ಮ ಸಂಸಾರ ಎಲ್ಲ ಚೆನ್ನಾಗಿ ನಡೀತಿದೆ. ವೆರಿ ಗುಡ್. ಅವರ ಒಂದು ಗುಣ ಅಫ್ಕೋರ್ಸ್ ಎಲ್ರಿಗೂ ಕೂಡ ಗೊತ್ತಿರೋ ಥರ, ಎಲ್ರಿಗೂ ಅವರು ಒಂದು ಸಂಸಾರದಲ್ಲಿ ಒಳ್ಳೇದಾಗಬೇಕು, ಕೆಲಸ ಕೊಡಬೇಕು ಅನ್ನೋದು ಎಲ್ರಿಗೂ ಗೊತ್ತಿರೋಂಥ. ಬಟ್ ಅವ್ರಿಗೆ ಊಟ ಮಾಡೋದಕ್ಕೆ ಅವ್ರಿಗೆ ತುಂಬ ಇಷ್ಟ ಏನು? ಕೋರಿ ರೊಟ್ಟಿಯ ಅಥವಾ ನೀರು ದೋಸೆಯ ಅಥವಾ ಏನು ಅವ್ರಿಗೆ ತುಂಬ ಫೇವ್ರೇಟ್ ಏನು? ಇಲ್ಲ, ಅವರಿಗೆ ವೆಜ್ ಹಾಂ, ಒಂದು ದಾಲ್ ಫ್ರೈ ರೊಟ್ಟಿ ಇದ್ರೆ ಸರಿ ಅವ್ರಿಗೆ ಸರ್, ಅಷ್ಟೇ, ಬೇರೆ ಏನೂ ತಿನ್ನಲ್ಲ ಅವರು. No, look at this. Rajendra Shetty, the man who feeds people with such lovely non-veg dishes, only loves just dal roti and simple rice. Wonderful. ಬರೀ ವೆಜ್ ಊಟ ಮಾಡೋದಾ? ಏನಕ್ಕೆ ಆ ಥರ ಅಂತ ಹೇಳಿ? ನಾನ್ ವೆಜ್ ಅಂದರೆ ಅವರಿಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ದೇವರು ಸತ್ಯದಲ್ಲಿ ನಡೆಯುವವರು, ಅನ್ಯಾಯ ಆಗಬಾರ್ದು, ಮೋಸ ಮಾಡಬಾರ್ದು ಆ ಇದೆಯಿಂದ ಮೊದಲು ನಾನ್ ವೆಜ್ ತಿಂದವರು, ಚಿಕನ್ ತಿಂದವರು. ಆಮೇಲೆ ಏನೋ ದೇವ್ರ ಮೇಲೆ ನಂಬಿಕೆ ಜಾಸ್ತಿಯಾಗಿ ಅಂದರೆ ದೇವರಿಗೆ ಸಮೀಪ ಇದ್ರು ಅವರು, ಅದಕ್ಕೆ ನಾನ್ ವೆಜ್ ದೂರ ಆಗಿದ್ದವರು ಅಷ್ಟೇ. ಓ ಮೈ ಗಾಡ್, ಸೋ ಸ್ವೀಟ್. ಬಟ್ ಇಲ್ಲಿ ಈ 800 ಜನ ಕೆಲಸ ಮಾಡೋದ್ರಲ್ಲಿ ಟಾಪ್ ಶೆಫ್ಸ್ ಅಂತ ಇರ್ತಾರೆ. ಅಂದರೆ ನಿಮ್ಗೆ ಅಡುಗೆ ಮಾಡೋವಂಥ ಮೇಯ್ನ್ ಶೆಫ್ಸು ಎಲ್ಲರೂ ಇರ್ತಾರೆ, ಕ್ಲೀನರ್ಸ್ ಇರ್ತಾರೆ, ಎಲ್ಲರೂ ಕೂಡ ಇರ್ತಾರೆ. ಈ ಶೆಫ್ಗಳನ್ನು ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ? ಹೆಂಗೆ ಸೆಲೆಕ್ಷನ್ ಪ್ರಾಸೆಸ್ ಹೆಂಗೆ ನಡೆಯುತ್ತೆ ನಿಮ್ಮ ಹತ್ರ? ನಮ್ಮಲ್ಲಿ ಶೆಫ್ ಅಂದ್ರೆ ಮೇಯ್ನ್ ಅಸಿಸ್ಟೆಂಟಾಗಿ ಯಾರು ವರ್ಕ್ ಮಾಡಲಿ ಸ್ಟಾರ್ಟಿಂಗ್ ಬಂದಿರ್ತಾರಲ್ಲ, ಅವ್ರನ್ನ ರೆಡಿ ಮಾಡಿ ಕುಕಿಂಗ್ ಲೆವೆಲ್ಲಿ ತರ್ತೇವೆ ನಾವು. ಆಲ್ಮೋಸ್ಟ್ ಯಾರಿಗೆ ಡೈರೆಕ್ಟ್ ಯಾರು ಬಂದರೂ ತಗೊಳ್ತೇವೆ, ಇಲ್ಲ ಅಂತಿಲ್ಲ, ಅವರನ್ನು ತಗೊಳ್ತೇವೆ. ಇಲ್ಲ, ನಮ್ಮಲ್ಲಿ ಕೆಲಸ ಮಾಡೋದು ಹುಡುಗರಿಗೆ ಜಾಸ್ತಿ ಚಾನ್ಸ್ ಕೊಡ್ತೇವೆ ನಾವು. ಸೊ ಇವಾಗ ನಿಮ್ಮಲ್ಲಿ ಮೋಸ್ಟ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡಿಲ್ಲ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ಬಂದರು, ಡೈರೆಕ್ಟಾಗಿ ಮಾತಾಡಬೇಕು ಅಂತ ಹೇಳಿ ಬಂದರು, ಆಯಿತಾ? ಸೊ ಅವ್ರನ್ನ
ಈ ಏನಕ್ಕೆ ನಾನು ಕೇಳಿದೆ ಅಂದರೆ ಈಗ ಒಂದು ಇಂಟರ್ವ್ಯೂಗೆ ಬಂದಂಗೆ ಅವ್ರು ಇಂಟರ್ವ್ಯೂ ಬಂದು ನಿಮಗೆ ಏನು ಮಾಡಿ ತೋರಿಸ್ಬೇಕಾ, ಟೇಸ್ಟ್ ಮಾಡ್ತಾರಾ, ಯಾರು ಟೇಸ್ಟ್ ಮಾಡ್ತಾರೆ, ಹೇಗೆ? ಅಲ್ಲ ಟೇಸ್ಟ್ ಎಲ್ಲ ನಾವೇ ಮಾಡ್ತೇವೆ, ಬಟ್ ಅವ್ರದ್ದು ಟ್ರಯಲ್ ಹೆಂಗಿರುತ್ತೆ, ಅವ್ರು ಕುಕ್ ಆದವ್ರ ಇಲ್ಲ ಎಲ್ಲಿ ಕಟ್ಟಿಂಗ್ ಮಾಡಿ ಅಟೆಂಡ್ ಮಾಡಿ ಗೊತ್ತಿಲ್ಲದೆ ಬಂದವ್ರ ಅಂತ ಚೆಕ್ ಮಾಡ್ತೇವೆ. ನಾವು ಚೆಕ್ ಮಾಡಿ ಅವ್ರಿಗೆ ಒಂದು ಸ್ಯಾಲ್ರಿ ಫಿಕ್ಸ್ ಮಾಡ್ತೇವೆ. ಆಲ್ಮೋಸ್ಟ್ ಒಮ್ಮೆ ಒಂದು 10 ದಿನ ನಿಂತಿರಂದ್ರೆ ಮತ್ತೆ ಇಲ್ಲಿ ಹೋಗೋದೇ ಇಲ್ಲ ಅವರು. ನಮ್ಮ ಸಂಸ್ಥೆಯಲ್ಲಿ ಈಗ ಅಲ್ಲ 10 ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದರು ಜನ ಇದ್ದಾರೆ. ಈಗಲೂ ಯಾರು ಹೊಸಬರು ಯಾರೂ ಇಲ್ಲ ಈಗ ನಮ್ಮಲ್ಲಿ. ಸೂಪರ್. ಆಮೇಲೆ ರಾಜೇಂದ್ರ ಅವರ ಒಂದು ಇನ್ನೊಂದು ಗುಣದ ಬಗ್ಗೆ ನಾನು ಕೇಳ್ತೀನಿ. ಹುಡುಗರು ಇವಾಗ ಒಂದಷ್ಟು ಜನ ಬಂದವರು, ನೀವು ಹೇಳಿದ್ರಿ 10 ವರ್ಷ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಇವಾಗ ಅವರ ಮದುವೆಗಳಿಗೆ, ಅವ್ರಿಗೆ ಮದುವೆ ಮಾಡಿಸೋದ್ರಿಗೆ ಅಥವಾ ಅವ್ರ ಮನೆಯಲ್ಲಿ ಒಂದಷ್ಟು ಜನ ಯಾರು ಮದುವೆ ಆಗ್ತಿರ್ತಾರೆ, ಎಲ್ಲ ಆಗ್ತಿರ್ತಾರೆ, ಅಲ್ಲಿ ಹೇಗೆ ಅಂದರೆ ಊಟ ಪಂಜುಳಿಂದನೇ ಹೋಗುತ್ತಾ, ಬೇರೆ ಏನೇನು ಹೋಗುತ್ತೆ, ಏನು ಕತೆ? ಅಂದರೆ ಹಾಗಲ್ಲ, ಮದುವೆ ಆಗುವವರಿಗೆ ಈಗ ಮೇನ್ ಸ್ಟಾಪ್ ಇದ್ದವರಿಗೆ ಏನೋ ಸಹಾಯ ಮಾಡ್ತಾರೆ. ಪಂಜೂರಿನಿಂದ ಉಳಿದು ಅವರು ಈ ಸಿಟಿಯಲ್ಲಿದ್ದರೆ ಹೋಗ್ಬೋದು, ಬಟ್ ದೂರ ಅವರವ್ರ ಊರಲ್ಲಿ ಮಾಡ್ಕೊಂಡ್ರೆ ಹೋಗ್ಲಿಕ್ಕೆ ಅದು ಅನುಕೂಲ ಆಗಲ್ಲ. ಆದರೆ ಅವ್ರ ಕೈಯಿಂದ ಸಹಾಯ ಮಾಡ್ತಾರೆ. ಪ್ರತಿಯೊಬ್ಬ ಸ್ಟಾಪಿಗೂ ಎಲ್ಲರಿಗೂ ಅವರು ಧನ ಸಹಾಯ, ಅವರು ಸಮಾಜ ಸೇವೆನೇ ಜಾಸ್ತಿ ಇರ್ತದೆ ಅವ್ರದ್ದು. ಅವರು ಮಾಡಿದ್ದು ಇಷ್ಟೊತ್ತಿನೊಳಗೆ ಏನೂ ಮಾಡಿಲ್ಲ, ಅವರಾಗಿ ಅವರು ದುಡ್ಡೇನೂ ಮಾಡಿಲ್ಲ, ಸಮಾಜ ಸೇವೆನೇ ಜಾಸ್ತಿ ಮಾಡಿದ್ದವರು. ಸಂಘ ಸಂಸ್ಥೆಗಳಿಗೆ ಜಾಸ್ತಿ ಅನುದಾಯ ಇದ್ದಿದ್ದು ಕೊಟ್ಟಿದ್ದವರು ಇಷ್ಟೊಳಗೆ. ಸೂಪರ್. ಆಮೇಲೆ ಇನ್ನೊಂದು ಕಡೆಯಾಗಿ ಇವಾಗ ಇಷ್ಟು ಬ್ರಾಂಚಸ್ ಓಪನ್ ಆಗಿ ನೀವು ಯಾವಾಗಲೂ ಧಾರವಾಡ, ಆಮೇಲೆ ದಾವಣಗೆರೆ, ಧಾರವಾಡ ಈ ಕಡೆನೇ ಇದ್ದೀರಾ ಜಾಸ್ತಿ, ಪುಣೆ ಇದ್ದೀರಾ, ಈ ಕಡೆ ಜಾಸ್ತಿ ಇದ್ದೀರಾ. ಕೆಳಗಡೆ ಸ್ವಲ್ಪ ಮೈಸೂರು, ಬೆಂಗಳೂರು ಈ ಕಡೆ ಬರೋವಂತಹ ಏನಾದರೂ ಮುಂದೆ ಸಾಧ್ಯತೆಗಳು ಮತ್ತು ಏನಾದರೂ ಯೋಚನೆಗಳು? ಅದೇ ಯೋಚನೆ ಜರೂರು ಇದೆ, ಮಾಡಬೇಕಂತ ಪ್ಲ್ಯಾನ್ ಇದೆ, ಇಲ್ಲ ಅಂತಿಲ್ಲ. ಬಟ್ ಏನಾಗ್ತದೆ, ಈಗ ಇದ್ದಿದ್ದೇ ಸ್ವಲ್ಪ ಒಂದು ನಡ್ಸ್ಕೊಂಡು ಹೋಗಬೇಕು, ಚೆನ್ನಾಗಿ ಊಟ ಕೊಡಬೇಕು, ಕೆಲಸಗಾರರ ಸಮಸ್ಯೆ ಇರುತ್ತೆ, ಕೆಲಸಗಾರ ಸಿಗೋದಿಲ್ಲ ಹೋಟೆಲಲ್ಲಿ. ಅದು ಮುಂದೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ, ಬೆಂಗಳೂರಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಇಲ್ಲ ಸೂಪರ್. ನಾವು ಕೂಡ ಅದನ್ನು ಓಪನ್ ಆಗಿ ಹೇಳಬೇಕು, ಯಾಕೆಂದರೆ ನಾನು ಕ್ಯಾಮ್ರಾ ಮುಂದೆ ಸುಳ್ಳು ಹೇಳಲ್ಲ, ನಾನು ಹುಡುಗಿರ ಮುಂದೆ ಹೇಳ್ಬೋದು, ಕ್ಯಾಮ್ರಾ ಮುಂದೆ ಹೇಳಲ್ಲ ಅಂತೇಳಿ. ಬಟ್ ಏನಂದರೆ ಬೆಂಗಳೂರಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ನಿಮ್ಮ ಕ್ವಾಲಿಟಿ ಆಫ್ ಫುಡ್ ಇದೆಯಲ್ಲ ತುಂಬ ಅಲ್ಟಿಮೇಟ್ ಆಗಿದೆ. ಕ್ವಾಲಿಟಿ ಆಫ್ ಫುಡ್ ನಾವು ದಾವಣಗೆರೆಯಲ್ಲಿ ಇಲ್ಲಿ ರೈಟ್ ನೌ ಇನ್ ದಾವಣಗೆರೆ ಟ್ರೈಂಗ್ ಟು ಮೇಕ್ ಶ್ಯೂರ್ ದಟ್ ದಿಸ್ ಇಸ್ ದ ಪಂಜುರ್ಲಿ ಹೋಟೆಲ್ ವೇರ್ ದ ಕ್ವಾಲಿಟಿ ಆಫ್ ಫುಡ್ ಇಸ್ ಅಟ್ಮೋಸ್ಟ್ ವೆರಿ ನೈಸ್ ಇನ್ ಟರ್ಮ್ಸ್ ಆಫ್ ವಾಟ್ ದೇ ಆರ್ ಸರ್ವಿಂಗ್. Of course, all the Bengaluru restaurants also serve good quality foods, but ಈ ಕ್ವಾಲಿಟಿ, ನಿಮ್ಮ ಕ್ವಾಲಿಟಿ ಫುಡ್ಡನ್ನು ಬೆಂಗಳೂರಲ್ಲಿ ಇಡಬೇಕು ಅಂದರೆ ಸ್ವಲ್ಪ ರೇಟ್ಸ್ ಅದು ಗಜಾಂತರ ವ್ಯತ್ಯಾಸ ಬರ್ಬೋದು. ಯಾಕೆಂದರೆ ಒಂದು ನಿಮ್ಮ ಇವಾಗ ಬಾಂಗುಡೆ ಫ್ರೈ ಆಗ್ಬೋದು, ಅಥವಾ ಪಾಂಪ್ರೆಟ್ ತವಾ ಫ್ರೈ ಥರದ್ದಾಗ್ಬೋದು, ಅಥವಾ ಇವಾಗ ಇನ್ನೊಂದಷ್ಟು ಫಿಶ್ ಡಿಶಸ್ ಆಗ್ಬೋದು, ಪ್ರಾನ್ಸ್ ಅಂದರೆ ಒಂದೊಂದರೆ ಫಿಶ್ಶಿಗೆ ರೇಟ್ ಜಾಸ್ತಿ ಇರ್ತದೆ, ಮತ್ತೊಂದು ಈ ಜಗಕ್ಕೆ ರೆಂಟೆಡ್ ಭಾಳ ಕಾಸ್ಟ್ಲಿ ಇರುತ್ತೆ. ಈಗ ಆ ಲೆಕ್ಕದಲ್ಲಿ ನಮ್ಗೆ ಕವರ್ ಮಾಡ್ಲಿಕ್ಕೆ ಅಂತಲೇ ರೇಟ್ ಸ್ವಲ್ಪ ಕಾಸ್ಟ್ಲಿ ಇಡಲೇಬೇಕಾಗತ್ತೆ ಸರ್. ಅದು ಇಟ್ಟಿಲ್ಲ ಅಂದರೆ ವರ್ಕೌಟ್ ಆಗಲ್ಲ. ಜನರಿಗೆ ಸ್ಯಾಲ್ರಿ ಕೊಟ್ಟು ಬಾಡಿಗೆ ಕೊಟ್ಟು ಹೋಟೆಲ್ ನಡೆಸೋದು ಭಾಳ ಕಷ್ಟದ ವಿಷಯ ಸರ್. ಇವತ್ತಿನ ಕಾಲ ಯಾರೋ ನೀವು ಹೋಟೆಲ್ ಸ್ಟಾರ್ಟ್ ಮಾಡ್ಲಿಕ್ಕೆ ಮನಸ್ಸೇ ಮಾಡಲ್ಲ. ಯಾಕಂದ್ರೆ ನಮ್ಮದು ಕುಲಕಸಬಿ ಅದಾಗಿ ಸಲುವಾಗಿ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೆ. ಬಿಟ್ಟರೆ ನಮಗೆ ಬೇರೆಯವ್ರು ಹೊರಗಿನವ್ರು ಬಂದರೆ ಆ ಹೋಟೆಲ್ ಮಾಡಲಿಕ್ಕೆ ಐಡಿಯಾನೇ ಸಿಗಲ್ಲ, ಆ ಟೈಪ್ ಇರುತ್ತೆ. ಆಮೇಲೆ ಇನ್ನೊಂದು, ಎಲ್ಲ ತುಂಬ ಜನ ಪೊಲೀಸ್ ಸಿಬ್ಬಂದಿಗಳನ್ನು ನಾವು ಆಚೆ ನೋಡಿದ್ವಿ, ಪಂಜುರ್ಲಿ ಹೋಟೆಲ್ನ ಆಚೆ. ದಿನಕ್ಕೆ ಎಷ್ಟು ಜನ ಆ ಥರ ಬಂದು ಇಲ್ಲಿ ಅವರು ಊಟ ಮಾಡ್ಕೊಂಡು ಹೋಗೋದಿದೆ? ಇಲ್ಲ, ಆ್ಯಕ್ಚುಲಿ SP ಮೇಡಮ್ ನಮ್ಮಲ್ಲಿ ನಮ್ಮ ಪಂಜುರ್ಲಿ ಹೋಟೆಲ್ ಊಟನೇ ಬೇಕು ಅವ್ರಿಗೆ. ಅವರು ಡ್ಯೂಟಿ ಮೇಲಿದ್ದರೆ ಬೇರೆ ಯಾವ ಹೋಟ್ಲಿಗೆ ಹೋಗಲ್ಲ ಫಸ್ಟ್. ಅಂದರೆ ಭಾಳ ಸಲ ಇಲ್ಲಿ ಇದು ಒಂದು ಟೈಮ್ ಅಲ್ಲ, ಭಾಳ ಸಲ ಇದೇ ಹೋಟ್ಲಿಗೆ ಹಂಗೆ ಇದು ಮಾಡಿದ್ರು. ಡ್ಯೂಟಿಯಲ್ಲಿ ಊಟಕ್ಕೆ ಬಂದರು, ಇಲ್ಲ ಫ್ಯಾಮಿಲಿ ಜೊತೆ ಊಟಕ್ಕೆ ಬಂದರು, ಇದೇ ಹೋಟ್ಲಿಗೆ ಬರ್ತಾರೆ ಅವ್ರು. ಫಿಶಲ್ಲಿ ನಮ್ಮ ಹೋಟೆಲ್ ಫಿಶ್ ಅಂದರೆ ಭಾಳ ಲೈಕ್ ಮಾಡ್ತಾರೆ ಅವ್ರು. ವೆರಿ ಗುಡ್, ಸೂಪರ್. So all this is the top level management talk with Nagesh Pujari Anna, and also we spoke about Mr. Shetty Anna as well, Rajendra Shetty Anna. But what are the workers trying to say? What are the people trying to say? What are the managers trying to say? We will all cover in part 2 of Panjurli. Watch this video, watch part 2 as well, because of course Kantara is coming as part 1, but we will be showing you the part 2 of Panjurli, the real Panjurli hotel. Keep watching.